ಸ್ನಾನ ಮಾಡುವಾಗ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ. ಎಚ್ಚರ. ಶ್ಯಾಂಪೂ ತಲೆಗೆ ಡೈರೆಕ್ಟಾಗಿ ಹಚ್ಚುವ ಬದಲು ಸ್ವಲ್ಪ ನೀರು ಬೆರೆಸಿ ಹಚ್ಚಿ. ಇದರಿಂದ ಕೂದಲಿಗೆ ಕೆಮಿಕಲ್ ಇಂದ ರಕ್ಷಣೆ ಸಿಗುತ್ತದೆ. ಪದೇ ಪದೇ ಸಾಬೂನು ಬಳಸಿದರೆ ಚರ್ಮದಲ್ಲಿರುವ ಎಣ್ಣೆ ಅಂಶ ನಾಶವಾಗುತ್ತದೆ. ಇದರಿಂದ ಸ್ಕಿನ್ ಡ್ರೈ ಆಗಿರುತ್ತದೆ. ಹೆಚ್ಚು ಹೊತ್ತು ಸ್ನಾನ ಮಾಡಿದರೆ ಮಾಯಿಶ್ಚರೈಸರ್ ಕಡಿಮೆಯಾಗುತ್ತದೆ. ಹಾಗಾಗಿ ಸ್ನಾನಕ್ಕೆ 10 ನಿಮಿಷಕ್ಕಿಂತ ಹೆಚ್ಚು ಸಮಯ ಒಳ್ಳೆಯದಲ್ಲ. ತುಂಬಾ ಬಿಸಿ ಇರುವ ನೀರಿನಿಂದ ಸ್ನಾನ ಮಾಡಬೇಡಿ. ಇದರಿಂದ ನಿಮ್ಮ ಸ್ಕಿನ್ ಮತ್ತು ಕೂದಲು ಹಾಳಾಗುತ್ತದೆ. ಕೂದಲಿಗೆ ಹಾನಿಯಾಗಿ ಕೂದಲು ಉದುರುವಿಕೆ ಹೆಚ್ಚುತ್ತದೆ. ತಲೆಗೆ ಶ್ಯಾಂಪೂ ಬಳಸಿದಾಗ ತಲೆ ಕೂದಲನ್ನು ಚೆನ್ನಾಗಿ ನೀರಿನಿಂದ ತೊಳೆಯಿರಿ. ಇಲ್ಲದಿದ್ದರೆ ತಲೆಹೊಟ್ಟು ಉಂಟಾಗುತ್ತದೆ. ಬೇಗ ಬಿಳಿ ಕೂದಲು ಬರುತ್ತದೆ. ಬರೀ ತಲೆಯಲ್ಲಿ ಸ್ನಾನ ಮಾಡುವ ಮುನ್ನ ತಲೆಗೆ ಎಣ್ಣೆ ಹಚ್ಚಿ 30 ನಿಮಿಷದ ನಂತರ ಸ್ನಾನ ಮಾಡಿ. ಇದರಿಂದ ಕೂದಲು ಬಲಿಷ್ಠ ಆಗುತ್ತೆ, ಉದುರುವಿಕೆಯೂ ಕಡಿಮೆಯಾಗುತ್ತದೆ. ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬೇಡಿ. ಇದರಿಂದ ದೇಹದ ರಕ್ತ ಪರಿಚಲನೆ ಸರಾಗವಾಗಿ ಆಗುವುದಿಲ್ಲ. ಸ್ನಾನ ಮಾಡುವಾಗ ಅತಿ ಹೆಚ್ಚು ಸ್ಕ್ರಬ್ ಮಾಡಬೇಡಿ. ಇದರಿಂದ ಚರ್ಮ ಒಣಗುತ್ತದೆ. ತುಂಬಾ ನಯವಾಗಿ ಚರ್ಮವನ್ನು ಸ್ಕ್ರಬ್ ಮಾಡಿ. ವಾರದಲ್ಲಿ 2ಕ್ಕಿಂತ ಹೆಚ್ಚು ಸಲ ತಲೆ ಸ್ನಾನ ಮಾಡಬೇಡಿ. ತಲೆ ತೊಳೆದ ಬಳಿಕ ಒರಟಾದ ಟವಲ್ನಿಂದ ಒರೆಸಿಕೊಳ್ಳಬೇಡಿ. ಮೆತ್ತಗೆ ಇರುವ ಟವಲ್ನಿಂದ ಒರೆಸಿಕೊಳ್ಳಿ. ಸ್ನಾನ ಮಾಡಿದ ಬಳಿಕ ಒದ್ದೆ ಕೂದಲನ್ನು ಬಾಚಬೇಡಿ. ಇದರಿಂದಲೂ ಕೂದಲು ಉದುರುವ ಸಮಸ್ಯೆ ಹೆಚ್ಚುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.